ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು. ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರೇ ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತಹ 10 ಅಂಶಗಳು ಸತ್ಯವಾಗಿರುವಂತದ್ದು, ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆಯನ್ನು ನಾವು ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು. ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರೇ ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತಹ 10 ಅಂಶಗಳು ಸತ್ಯವಾಗಿರುವಂತದ್ದು, ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆಯನ್ನು ನಾವು ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು. ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರೇ ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತಹ 10 ಅಂಶಗಳು ಸತ್ಯವಾಗಿರುವಂತದ್ದು, ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆಯನ್ನು ನಾವು ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು.
ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರ ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತಹ ಅಷ್ಟು ಅಂಶಗಳು ಸತ್ಯವಾಗಿರುವಂತದ್ದು, ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆಯನ್ನು ನಾವು ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು. ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರ ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತಹ ಅಷ್ಟು ಅಂಶಗಳು ಸತ್ಯವಾಗಿರುವಂತದ್ದು, ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆಯನ್ನು ನಾವು ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು. ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರ ಮಾಹಿತಿಯನ್ನು ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತಹ ಅಷ್ಟು ಅಂಶಗಳು ಸತ್ಯವಾಗಿರುವಂತದ್ದು, ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆಯನ್ನು ನಾವು ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಲಕ್ಷ್ಮಿ, ಮೊದಲನೇದಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ಪುರಾವೆಗಳನ್ನ ಹುಡುಕಿದ್ದು ರಿಪಬ್ಲಿಕ್ ಕನ್ನಡ ಅಂದ್ರೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಸುಜಾತ ಯಾರು, ಎಲ್ಲಿಂದ ಬಂದ್ರು, ಅವರಿಗೆ ಅನನ್ಯ ಭಟ್ ಅನ್ನೋ ಮಗಳಿಗೆ ಇದ್ರಾ ಇಲ್ವಾ, ಇಂತಹ ಅನೇಕ ಆಯಾಮಗಳನ್ನ ಮಾಹಿತಿಯನ್ನ ಸುಳಿವಿನ ಸಮೇತ ಡಾಕ್ಯುಮೆಂಟ್ಸ್ ನ ಸಮೇತ ಸಂಗ್ರಹ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಂದ್ ಕಡೆ ಚಿನ್ನಯ್ಯ ಯಾರು, ಆತ ಎಲ್ಲಿಂದ ಬಂದಿದ್ದಾನೆ, ಆತನ ಮೊದಲ ಪತ್ನಿ ಯಾರು, ಆತನ ಧರ್ಮ ಯಾವುದು, ಆತನ ಮೊದಲ ಕೆಲಸ ಏನು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡಿಂಗ್ ಅಲ್ಲಿ ರಿಪೋರ್ಟ್ ಮಾಡಿರುವಂತದ್ದು. ಈತು ಒಂದ್ ಕಡೆ ಆಯ್ತು ಅಂದ್ರೆ ಈ ಒಂದು ಹುನ್ನಾರದಲ್ಲಿ ತೊಡಗಿರುವಂತ ಬಹುತೇಕ 10 ಜನರ ಹೆಸರುಗಳನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ಹೇಳಿದ್ರು. ಅದನ್ನ ಆ ವ್ಯಕ್ತಿಗಳನ್ನ ಈಗ ಮಟ್ಟಿಗೆ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಥವಾ ಅವರ ವಿರುದ್ಧ ಯಾಕೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆಗೆ ಸದ್ಯದ ಮಟ್ಟಿಗೆ ಸರ್ಕಾರ ಉತ್ತರ ನೀಡಬೇಕಾಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಯಾವ ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಲಾಗ್ತಿದೆ ಅನ್ನೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದೆ. ಇದನ್ನ ಬೆಳ್ತಂಗಡಿಯ ಕೋರ್ಟ್ ನಲ್ಲಿ
ಖುದ್ದು ವಕೀಲರೇ ಒಪ್ಕೊಂಡಿರುವಂತದ್ದು, ಖುದ್ದು ವಕೀಲರ ಮಾಹಿತಿಯನ್ನ ನೀಡಿರುವಂತದ್ದು. ಅಲ್ಲಿಗೆ ನಾವು ಇಷ್ಟು ತಿಂಗಳುಗಳಿಂದ ವರದಿ ಮಾಡ್ತಿರುವಂತ ಅಷ್ಟು ಅಂಶಗಳು ಸತ್ಯವಾಗಿರುವಂತದ್ದು ಯಾವ್ದು ಕೂಡ ಸತ್ಯಕ್ಕೆ ದೂರವಾಗಿಲ್ಲ ಅನ್ನೋದನ್ನ ಕೋರ್ಟ್ ಕೂಡ ಈಗ ಒಪ್ಕೊಂಡಿರೋದ್ರಿಂದ ಏನು ಕೆಲವೇ ದಿನಗಳಲ್ಲಿ ಈ ದುರ್ಡೇಗೌಡನ ಸದಸ್ಯರನ್ನು ಕೂಡ ಇನ್ನೇನು ಕೋರ್ಟ್ ಮೆಟ್ಟಿಲು ಹತ್ತಿಸುವಂತ ಸಾಧ್ಯತೆನ ನಾವು ನೋಡಬಹುದಾಗಿರುವಂತದ್ದು. ಸೀರಿಯಸ್ಲಿ ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ